ಎದ್ದು ಬಂದಾಗ ಇಲ್ಲಿಬ್ರು ಆಶಿರ ಬರ್ತಾರೆ. ಒಬ್ಬ ಆಶಿರನ ನೀವು ಮುಂಚೆನೆ ನೋಡಿದ್ರ, ದ ವಾಟರ್ ಆಶಿರ ಗಿಯು ತಮಯಾಕೋ. ಇನ್ನೊಂದು ಆಶಿರ ಇನ್ಸೆಟ್ ಆಶಿರ ಶಿನೋಬು. ಅವ್ರನ್ನು ಕೂಡ ಈ ಮೌಂಟೇನ್ಗೆ ಬಂದಿರ್ತಾರೆ. ನಮ್ಮ ತಾಂಜಿರೋ ಜೊತೆ ಫೈಟ್ ಆಡ್ತಿದ್ದ ರಿಯುನ ನಮ್ಮ ಗಿಯೋ ಈಸಿಯಾಗಿ ಮುಗಿಸ್ತಾನೆ ಅಲ್ಲೇ. ಇಲ್ಲಿ ಶಿನೋಬು ಬರ್ಬೇಕಾರೆ ರಿಯುದು ತಂಗಿನೋ ಅಕ್ಕನೋ ಗೊತ್ತಿಲ್ಲ ನಂಗೆ, ಅವಳನ್ನು ಕೂಡ ಒಂದು ನಿನ್ನ ಡೀಮನ್ ಇಂದ ಫ್ರೀ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನು ಕೂಡ ಸಾಯಿಸ್ಬಿಟ್ಟು ನಮ್ಮ ನೆಜುಕೋನ ಅಟ್ಯಾಕ್ ಮಾಡಕ್ ಬರ್ತಾಳೆ ಶಿನೋಬು. ಅವಾಗ ನೆಜುಕೋನ ಕಾಪಾಡಿದೆ ನಮ್ಮ ಗಿಯೋ. ಶಿನೋಬು ಜೊತೆ ಫೈಟ್ ಮಾಡ್ಬಿಟ್ಟು ನೆಜುಕೋನ ಸೇವ್ ಮಾಡ್ತಾನೆ. ಅದಾದ್ಮೇಲೆ ಡೀಮನ್ ಸ್ಲೇಯರ್ ಹೆಡ್ ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋಗ್ತಾರೆ ಎಲ್ಲಾರನ್ನೂ. ನಮ್ಮ ನೆಜುಕೋ ಆಗಿರ್ಬೋದು, ತಾಂಜಿರೋ, ಜೆನಿತ್ಸು, ಇನೋಸ್ಕೆ 4 ಜನನು ಕೂಡ ಹೆಡ್ ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಇದೇ ಫಸ್ಟ್ ಟೈಮ್ ನಾವು ಎಲ್ಲ ಅಶಿರಾನ ನಾವು ಒಟ್ಟಿಗೆ ನೋಡ್ಬೋದು. ಸ್ಟೋನ್ ಅಶಿರ ಇಂದ ಹಿಡಿದ್ಬಿಟ್ಟು ಫೈರ್ ಅಶಿರ ಗಂಟ ನೀವೆಲ್ಲರನ್ನು ನೋಡ್ಬೋದು. ಒಂದು ವೋಟಿಂಗ್ ಸೆಷನ್ ತರ ಆಗುತ್ತೆ. ಡಿಮನ್ ಸ್ಲೇಯರ್ದು ಲೀಡರ್ ಉಬುಯಾ ಅಶಿಕಿ ಮುಂದೆ ಒಂದು ವೋಟಿಂಗ್ ಸೆಷನ್ ಆಗುತ್ತೆ. ಏನಂದ್ರೆ ನೆಜುಕೋನ ಬದುಕಕ್ಕೆ ಬಿಡ್ಬೇಕೋ ಬೇಡವಾ ಅಂತ. ಯಾಕಂದ್ರೆ ನೆಜುಕೋ ಒಂದು ಡೀಮನ್ ಆಗಿರ್ತಾಳೆ. ರೂಲ್ಸ್ ಪ್ರಕಾರ ಎಲ್ಲ ಡಿಮನ್ಸ್ನು ಫ್ಯಾಮಿಲಿ ಆಗಿದ್ರು ಪರವಾಗಿಲ್ಲ, ಕ್ಲೋಸ್ ಫ್ರೆಂಡ್ ಆಗಿದ್ರು ಪರವಾಗಿಲ್ಲ, ಡಿಮನ್ ಆದ ತಕ್ಷಣ ಅವ್ರನ್ನ ಸಾಯಿಸ್ಬೇಕು ಅಂತ ರೂಲ್ಸ್ ಇದೆ. ಎಲ್ಲ ಅಶಿರ ಹೇಳ್ತಾರೆ ನೆಜುಕೋನ ಸಾಯಿಸ್ಬೇಕು ಅಂತ. ಅದರಲ್ಲಿ ವಿಂಡ್ ಅಶಿರ ಸನಾಮಿ ಅಂತೂ ಫುಲ್ ಕ್ರೇಜಿ ಆಗ್ಬಿಟ್ಟು ಸಾಯಿಸ್ಲೇಬೇಕು ಅಂತ ಹೋಗ್ತಾ ಇರ್ತಾನೆ. ಅವಾಗ ನಮ್ಮ ತಾಂಜಿರೋ ಒಂದು ಹೆಡ್ ಬಟ್ ಮುಖಾಂತರ ಅವನ್ನ ಸಮಾಧಾನ ಮಾಡ್ತಾನೆ. ಅವಾಗ ವೋಟಿಂಗ್ ಸೆಷನ್ ಆಗುತ್ತೆ. ಬರೀ ಗಿಯೋ ಮಾತ್ರ ಒಬ್ಬನೇ ನೆಜುಕೋನ ಬದುಕಿಸ್ಬೇಕು ಅಂತ ಹೇಳಿದ್ರು, ಮಿಕ್ತವರೆಲ್ಲ ಸಾಯಿಸ್ಬೇಕು ಅಂತ ಹೇಳಿದ್ರು. ಆದರೆ ತಾಂಜಿರೋಗೆ ಒಂದು ಲೆಟರ್ ತಲುಪುತ್ತೆ. ನಮ್ಮ ಮಾಸ್ಟರ್ ಇದಾರಲ್ಲ ತಾಂಜಿರೋನ ಟ್ರೈನ್ ಮಾಡಿದ್ದು, ಅವ್ರು ಕೂಡ ಒಂದು ಅಶ್ಯೂರೆನ್ಸ್ ಮಾಡ್ತಾರೆ, ನೆಜುಕೋ ಒಂದು ಒಳ್ಳೆ ಡೀಮನ್, ಅವಳನ್ನ ಸಾಯಿಸೋದು ಬೇಡ, ಅವಳ ಮುಖಾಂತರ ನಾವು ಮೂಸಾನ ಸಾಯಿಸ್ಬೋದು ಅಂತ. ಇದ್ರ ಮೂಲಕ ನಮ್ಮ ಮಾಸ್ಟರ್ ಉಬುಯಾ ಅಶಿಕಿನೂ ಕನ್ವಿನ್ಸ್ ಆಯ್ತಾನೆ ನೆಜುಕೋ ಒಳ್ಳೆಯವಳು ಅಂತ. ಯಾಕಂದ್ರೆ ಫಾರ್ಮರ್ ಅಶಿರ ಹೇಳಿದ ಮಾತನ್ನ ಅವರು ನಂಬಿಟ್ಟು ನೆಜುಕೋನ ಬದುಕಕ್ಕೆ ಬಿಡ್ತಾರೆ. ಅವಾಗ ತಾಂಜಿರೋಗೆ ಮತ್ತೊಂದ್ಸಲಿ ಟ್ರೈನಿಂಗ್ ಆಗುತ್ತೆ, ರಿಕವರ್ ಆಗ್ಬೇಕು ಅಂತ ಅವರು ಆಗುತ್ತೆ. ಟ್ರೈನಿಂಗ್ ಮುಖಾಂತರ ನಮ್ಮ ತಾಂಜಿರೋ ಒಂದ್ಸಲಿ ಶಿನೋಬುನ ಕೇಳ್ತಾನೆ, ಯಾಕಂದ್ರೆ ಹೊಸ ಬ್ರೀತಿಂಗ್ ಸ್ಟೈಲ್ ಯೂಸ್ ಮಾಡಿದೆ ಇನೋಗಾಮಿ ಕಾಗುರ, ಅದ್ರ ಏನಾರ ನಿಮ್ಗೆ ಗೊತ್ತಾ ರಿಲೇಟೆಡ್ ಅಂತ ಕೇಳ್ತಾನೆ. ಅವಾಗ ಶಿನೋಬು ಹೇಳ್ತಾನೆ, ನಂಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ, ಅರೆ ನೀನು ಫ್ಲೇಮ್ ಅಶಿರ ರೆಂಗೋಕೋನ ಕೇಳ್ಬೋದು, ಮುಖಾಂತರ ಏನೋ ಇನ್ಫಾರ್ಮೇಶನ್ ಸಿಗ್ಬೋದು ಅಂತ ಹೇಳ್ತಾನೆ. ಇದೇ ರೀತಿ ಸೀಸನ್ 1 ಇಲ್ಲೇ ಎಂಡ್ ಆಗೋಗುತ್ತೆ. ಮುಗೇನ್ ಟ್ರೈನ್ ಮೂವಿ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾನು ಸೀಸನ್ 1 ಕೆಲವು ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಇರ್ಬೋದು, ಈ ಡೀಮನ್ಸ್ ಹೇಗೆ ಫಾರ್ಮ್ ಆಗಿದ್ದು, ಡೀಮನ್ಸ್ ಏನಕ್ಕೆ ಹ್ಯೂಮನ್ಸ್ನ ಅಟ್ಯಾಕ್ ಮಾಡ್ತಿದ್ದಾರೆ, ಡೀಮನ್ಸ್ನ ನಿಜವಾದ ಉದ್ದೇಶ ಏನು? ಅದಕ್ಕಿರೋ ಒಂದೇ ಉತ್ತರ ಅಂದರೆ ಮುಜಾನ್ ಕಿಬುತ್ಸುಜಿ, ದ ಕಿಂಗ್ ಆಫ್ ಡೀಮನ್ಸ್. ನೀವು ಆ್ಯನಿಮಲ್ ಪ್ರತಿಯೊಂದು ಡೀಮನ್ಸ್ನ ನೋಡ್ತಿರಲ್ಲ, ಅವರೆಲ್ಲ ಮುಜಾನ್ದು ಬ್ಲಡ್ಡಿಂದನೇ ಡೀಮನ್ ಆಗಿರೋದು. ಇವರು ಹ್ಯೂಮನ್ಸ್ನ ಹೇಗೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂದರೆ, ಇವರಿಗೆ ಹ್ಯೂಮನ್ಸ್ ಒಂದು ಫುಡ್ ಥರ, ಅಂದರೆ ಎಷ್ಟು ಹ್ಯೂಮನ್ಸ್ನ ಇವರು ಸಾಯಿಸ್ತಾರೆ, ಎಷ್ಟು ಹ್ಯೂಮನ್ನ ಇವರು ಕನ್ಸ್ಯೂಮ್ ಮಾಡ್ತಾರೆ ಡೀಮನ್ಸ್, ಅಷ್ಟೇ ಪವರ್ಫುಲ್ ಆಯ್ತಾರೆ. ಡೀಮನ್ಸ್ಗೆ 2 ವೀಕ್ನೆಸ್ ಇರೋದು, ಒಂದು ಸನ್ಲೈಟ್, ಇನ್ನೊಂದು ಸ್ಪೆಷಲ್ ಸ್ವಾಡಿಂದ ಅವರ ತಲೆ ಕಟ್ ಮಾಡಿದ್ರೆ ಅವ್ರು ಕೂಡ ಸತ್ತೋಯ್ತಾರೆ. 2 ವೀಕ್ನೆಸ್ ಇರೋದು. ಪ್ರತಿಯೊಂದು ಡೀಮನ್ಸು ಮುಜಾನ್ ಅಂಡರಲ್ಲೇ ಬರುತ್ತೆ, ಅಂದರೆ ಮುಜಾನ್ದು ಕಂಟ್ರೋಲಲ್ಲಿದೆ. ಅಂದರೆ ಮುಜಾನ್ ಕೆಲವೊಂದು ರೂಲ್ಸ್ನ ಮಾಡಿದ್ದಾನೆ, ಅಂದರೆ ಮುಜಾನ್ದು ನೇಮ್ ಹೇಳಂಗಿಲ್ಲ ಅವರು, ಅದೇ ರೀತಿ ತುಂಬ ರೂಲ್ಸ್ ಮಾಡಿದ್ದಾನೆ ಅವನು.